ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಬಟ್ ಉಪ್ಪಿಟ್ಟು ಮಕ್ಳಿಗೆ ಇಷ್ಟ ಇಲ್ಲ ಅಂದರು. ಸ್ವಲ್ಪ ನಾವು ಆಚೆ ಹೋಗಬೇಕು, ಹಾಗಾಗಿ ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಆಚೆನೂ ಹೋಗಬೇಕು, ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಅದಕ್ಕೆ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲರದ್ದು ಏನು ಬ್ರೇಕ್ಫಾಸ್ಟ್ ಇವತ್ತು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾರಿಗೆ ಮನೇಲಿ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಹೇಳಿ. ಹಾಗೆ ಇವತ್ತು ಶ್ಯಾಮ ಈಗ ತಾನೇ ಜಸ್ಟ್ ಬಂದು ಮಾತಾಡಿಸ್ತಾ ಇದ್ದೀನಿ ಅವನಿಗೂ. ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ. ಈ ಗ್ರೀನರಿಯಿಂದನೇ ನನಗೆ ಅಡುಗೆ ಮಾಡೋಕ್ಕೆ ತುಂಬಾ ಖುಷಿಯಾಗೋದು. ಊರಿಂದ ತಂದಿದ್ದು ಲಾಸ್ಟ್ ಟೈಮು ಗಿಡದಲ್ಲಿ ನೋಡಿ ಇಷ್ಟು ಬೇಗ ಹೂವು ಬಿಟ್ಟಿದೆ. ಅದಕ್ಕೊಂದು ಖುಷಿ ಮೊಗ್ಗಿತ್ತು. ಬೆಳಿಗ್ಗೆ ನೋಡ್ತಾ ಇದ್ದಂಗೆ ಹೂವು ಆಗಿದೆ. ತುಂಬಾ ಖುಷಿ ಆಯಿತು. ಇಷ್ಟು ಪುಟಾಣಿ ಗಿಡದಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಗಿಡಗಳನ್ನ ತಂದು ಹಾಕಬೇಕು. ಚೆನ್ನಾಗಿರುತ್ತೆ ನೋಡಿ ನೋಡೋಕ್ಕೆ. ಎಷ್ಟು ಪುಟಾಣಿ ಮರ, ಅದರಲ್ಲೇ ಗಿಡ ಇದು. ಬಟ್ ಇದು ಹೋಗ್ಬಿಟ್ಟಿದೆ ಇನ್ನೊಂದು, ಅದೇ ಬೇಜಾರ. ನೆಕ್ಸ್ಟು ಊರಿಗೆ ಹೋದಾಗ ಗಿಡಗಳನ್ನೆಲ್ಲ ತಂದು ಹಾಕ್ತಾ ಇರಬೇಕು. ಚೆನ್ನಾಗಿರುತ್ತೆ ಊರಲ್ಲಿ, ಅಂದರೆ ಗೊಬ್ಬರ ಎಲ್ಲ ಹಾಕ್ತಾ ಇರ್ತಾರಲ್ವ. ಹಾಗಾಗಿ ಅಂದರೆ ಅತ್ತೆ ಮನೇಲಿ ಚೆನ್ನಾಗಿರುತ್ತೆ ಗಿಡಗಳು. ಅದಕ್ಕೆ ನಾನು ಇದೊಂದು ಇನ್ನೊಂದು ಗಣಗ್ಲೆ ಗಿಡ ತಂದು ಹಾಕಿದೆ. ಬಟ್ ಅದು ನೆರಳು ಸರಿಯಾಗಿ ಇಲ್ಲದೇ ಬಿಸಿಲು ಬೀಳಲ್ಲ, ಅಲ್ಲಾಕ್ಬಿಟ್ಟಿದ್ದೀನಿ ನಾನು. ಅಲ್ಲು ಹಾಕಿ ಅದು ಹೋಗ್ಬಿಟ್ಟಿದ್ದು. ಈಗ ನಾನು ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರಿ. ನೋಡಿ ಫುಲ್ಲು ಕಾಡು ಮಧ್ಯ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾ ಇರ್ಬೋದು ಗೆಸ್ ಮಾಡಿ. ಹಾಗೆಯೇ ನೋಡಿ ಎಷ್ಟು ಕಾಡು, ಫುಲ್ಲು ಸುತ್ತ ಕಾಡು, ಎಷ್ಟು ಚೆನ್ನಾಗಿದೆ. ಫುಲ್ಲು ಗ್ರೀನರಿ ನೋಡಿದ್ರೆ ಫುಲ್ಲು ಖುಷಿ. ಎಷ್ಟು ಚೆನ್ನಾಗಿತ್ತು. ಈ ಪ್ಲೇಸ್ ಯಾವುದು ಅಂತ ನೋಡಿ, ಈಗ ನೋಡಿ ಹೆಂಗೆ ಕಾಣಿಸ್ತಿದೆ. ನೋಡೋಕ್ಕೆ ಒಂಥರ ಖುಷಿ. ಅದ್ರ ಮಧ್ಯೆ ನಾವು ಹೋಗ್ತಾಯಿದ್ರೆ ಇನ್ನೂ ಖುಷಿ ಅಲ್ವಾ. ಡೌನ್ ಬೀಳ್ತು ತಿರೋದ್ರು ಜಾಗದಲ್ಲಿ ಅಂದ್ರೆ ಲೆಕ್ಕ ಚೆನ್ನಾಗಿ. ಈಗ ಅವ್ರಿಗೆ ಒಂದು ಸಂಸ್ಕಾರದ ಏನು ಮಾಡಿರಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವೀಗ ಪಾದಾರೆ ಮುಗಿಸ್ಕೊಂಡು ಮುತ್ತತ್ತಿಗೆ ಬಂದಿದ್ದೀವಿ. ಈಗೆಲ್ಲ ನಮ್ಮವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ಮಾಡಬೇಕೀಗ, ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಜನ ಬಂದಿದ್ದಾರೆ ಮಾತ್ರ ಪೂಜೆ ಮಾಡಿಸ್ಲಿಕ್ಕೆ. ಎಲ್ಲರೂ ಎಲ್ಲ ಅಡುಗೆಗಳು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ. ಬಟ್ ನಾವೇನು ಅಡುಗೆ ಮಾಡೋ ಪ್ಲ್ಯಾನ್ ಇಲ್ಲ. ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ, ಆಡ್ಕೊಂಡು ಹೋಗೋದಷ್ಟೇ. ಅದೇ ಕಾಕ ಹಾಗೆ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಜಿಂಕೆಗಳು ನೋಡಿ, ಜಿಂಕೆಗಳು ಸಿಕ್ತು ನಮಗೆ. ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಗುಂಪು, ತುಂಬಾ ಗುಂಪಿತ್ತು. ಇಲ್ಲಿ ಕಾರ್ ಬಂದು ನಿಲ್ಲಿದ ತಕ್ಷಣ ಸ್ವಲ್ಪ ಎಲ್ಲ ಹೋಗ್ಬಿಡ್ತು ನೋಡಿ. ಲೈವಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸಕ್ಕತ್ತಾಗಿತ್ತು ಮಾತ್ರ ನೋಡೋಕ್ಕೆ. ಇಟ್ಸ್ ವೆರಿ ನೈಸ್ ಅಂತ ಅನ್ನಿಸ್ತು. ಎಲ್ಲರೂ ನೋಡಿ ಫುಲ್ಲು ಖುಷಿ ಪಡ್ತಾ ಇದ್ದಾರೆ. ಹಂಗೆ ಸ್ವಲ್ಪ ಮುಂದೆ ಬರ್ತಾ ಹಂದಿ ಸಿಕ್ತು, ಕಾಡಂದಿ. ಅಯ್ಯೋ, ಎಲ್ಲ ರೋಡ್ಗಳಲ್ಲಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಒಂಥರ ನೋಡಿ, ಅದ್ರ ಮರಿಗಳು ನೋಡ್ಬೇಕು. ಮುಂದೆ ಪುಟಾಣಿ ಮರಿಗಳೆಲ್ಲ ಇದೆ. ಹಂಗೆ ನೋಡಿ ಎಷ್ಟು ಚಿಕ್ಕ ಮರಿಗಳೈತೆ. ಅದು ನೋಡಿ ಫುಲ್ಲು ಖುಷಿ ನನಗಂತೂ ನೋಡಿ. ಹಾಗೆ ನೋಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.